Hey friends, have you ever looked at a computer and wondered, ಯಾರಪ್ಪ ಈ ಪಾರ್ಟ್ಸ್ ಎಲ್ಲ ಏನು ಮಾಡ್ತಾರೆ? Today, let's understand in a very simple way one by one. Welcome back to Teach Me AK. ಇಲ್ಲಿ ನಾವು ಕಂಪ್ಯೂಟರ್ ಬೇಸಿಕ್ಸ್ ಅನ್ನು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. In this lesson, we are going to learn the different parts of a computer and what each part does. ಸಿಂಪಲ್ ಲ್ಯಾಂಗ್ವೇಜಲ್ಲಿ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇಂದ. ಕಂಪ್ಯೂಟರ್ನ ಮೇಜರ್ ಪಾರ್ಟ್ಸ್ ನಾವು 4 ಮೇನ್ ಗ್ರೂಪ್ಸಲ್ಲಿ ಡಿವೈಡ್ ಮಾಡ್ಬೋದು. ಇನ್ಪುಟ್ ಡಿವೈಸಸ್, ಪ್ರೊಸೆಸಿಂಗ್ ಯೂನಿಟ್, ಔಟ್ಪುಟ್ ಡಿವೈಸಸ್, ಸ್ಟೋರೇಜ್ ಡಿವೈಸಸ್. ಇನ್ಪುಟ್ ಡಿವೈಸಸ್ ಅಂದರೆ ಈಗ ನಮ್ಮ ಡೇಟಾ ಕಂಪ್ಯೂಟರ್ಗೆ ಕೊಡೋದು. ಪ್ರೊಸೆಸಿಂಗ್ ಯೂನಿಟ್ ಅಂದರೆ CPU, ಕಂಪ್ಯೂಟರ್ನ ಬ್ರೈನ್. ಔಟ್ಪುಟ್ ಡಿವೈಸಸ್ ಅಂದರೆ ರಿಸಲ್ಟ್ಸ್ ನಮಗೆ ತೋರಿಸೋದು. ಸ್ಟೋರೇಜ್ ಡಿವೈಸಸ್ ಅಂದರೆ ಡೇಟಾ ಸೇವ್ ಮಾಡೋದು. ಸೊ ಓವರಾಲ್ ಒಂದು ಟೀಮ್ ಥರ ವರ್ಕ್ ನಡೆಯುತ್ತೆ. ಈಚ್ ಪಾರ್ಟ್ ಈಸ್ ಇಂಪಾರ್ಟೆಂಟ್. ಇನ್ಪುಟ್ ಡಿವೈಸಸ್ ಅಂದರೆ ನಾವು ಕಂಪ್ಯೂಟರ್ಗೆ ಇನ್ಪುಟ್ ಡೇಟಾ ಕೊಡೋಕ್ಕೆ ಯೂಸ್ ಮಾಡೋದು. ಕೀಬೋರ್ಡ್, ಮೌಸ್, ಟಚ್ ಸ್ಕ್ರೀನ್, ಸ್ಕ್ಯಾನರ್, ಮೈಕ್ರೋಫೋನ್. ಕೀಬೋರ್ಡ್ ಅಂದರೆ ಟೆಕ್ಸ್ಟ್ ಟೈಪ್ ಮಾಡೋಕ್ಕೆ. ಮೌಸ್ ಅಂದರೆ ಮೂವ್, ಸೆಲೆಕ್ಟ್, ಕ್ಲಿಕ್ ಆಕ್ಷನ್ಸ್. ಟಚ್ ಸ್ಕ್ರೀನ್ ಅಂದರೆ ಟ್ಯಾಪ್, ಸ್ವೈಪ್, ಇನ್ಪುಟ್. ಸ್ಕ್ಯಾನರ್ ಅಂದರೆ ಫೋಟೋಸ್, ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡೋದು. ಮೈಕ್ರೋಫೋನ್ ಅಂದರೆ ವಾಯ್ಸ್, ಸೌಂಡ್ ರೆಕಾರ್ಡ್ ಮಾಡೋದು. ಸೊ ಬೇಸಿಕ್ಲಿ ಇನ್ಪುಟ್ ಡಿವೈಸಸ್ ಹೆಲ್ಪ್ ಅಸ್ ಟೆಲ್ ದ ಕಂಪ್ಯೂಟರ್ ವಾಟ್ ಟು ಡೂ. CPU ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನ ಬ್ರೈನ್ ಥರ. ಇಟ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ಸ್, ಎಕ್ಸಿಕ್ಯೂಟ್ಸ್ ಕಮಾಂಡ್ಸ್ ಮತ್ತು ಬಾಕಿ ಪಾರ್ಟ್ಸನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ CPU ಇಲ್ಲ ಅಂದರೆ ಕಂಪ್ಯೂಟರ್ ವರ್ಕೇ ಆಗಲ್ಲ. ಜಸ್ಟ್ ಲೈಕ್ ನಮ್ಮ ಬ್ರೈನ್ ಕಂಟ್ರೋಲ್ಸ್ ಅವರ್ ಬಾಡಿ. ಔಟ್ಪುಟ್ ಡಿವೈಸಸ್ ಅಂದರೆ ಕಂಪ್ಯೂಟರ್ ಪ್ರಾಸೆಸ್ ಮಾಡಿದ ರಿಸಲ್ಟ್ಸ್ ನಮಗೆ ತೋರಿಸೋದು ಅಥವಾ ಕೊಡೋದು. ಮಾನಿಟರ್, ಇಮೇಜಸ್ ಆ್ಯಂಡ್ ಇನ್ಫಾರ್ಮೇಷನ್ ಡಿಸ್ಪ್ಲೇ. ಪ್ರಿಂಟರ್, ಡಾಕ್ಯುಮೆಂಟ್ಸ್ ಪ್ರಿಂಟ್ ಮಾಡ್ಬೋದು. ಸ್ಪೀಕರ್ಸ್, ಸೌಂಡ್ ಅಥವಾ ಮ್ಯೂಸಿಕ್ ಪ್ಲೇ ಮಾಡೋದು. ಸೊ ಔಟ್ಪುಟ್ ಡಿವೈಸಸ್ ಮೇಕ್ ದ ರಿಸಲ್ಟ್ ವಿಸಿಬಲ್ ಆರ್ ಆಡಿಬಲ್. ಸ್ಟೋರೇಜ್ ಡಿವೈಸಸ್ ಹೆಲ್ಪ್ ಅಸ್ ಸೇವ್ ಡೇಟಾ. ಸೊ ಲೇಟರ್ ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾರ್ಡ್ ಡ್ರೈವ್ ಆರ್ SSD ಆರ್ ಇಂಟರ್ನಲ್ ಸ್ಟೋರೇಜಸ್. Pen drive or memory card are portable storages. We store files like photos, documents, songs, movies. So data safe ಆಗಿ ಸ್ಟೋರ್ ಆಗುತ್ತೆ. ಸೊ ಸಮರಿಯಾಗಿ ನೋಡಿದರೆ ಕಂಪ್ಯೂಟರ್ ಹ್ಯಾಸ್ 4 ಮೇನ್ ಪಾರ್ಟ್ಸ್. ಇನ್ಪುಟ್, CPU, ಔಟ್ಪುಟ್, ಸ್ಟೋರೇಜ್. ಇವೆಲ್ಲ ಟುಗೆದರ್ ವರ್ಕ್ ಮಾಡಿದರೆ ಕಂಪ್ಯೂಟರ್ ಯೂಸ್ಫುಲ್ ಆಗುತ್ತೆ. ಒಂದು ಪ್ರಾಪರ್ ಟೀಮ್ ಥರ. In the next video, we'll go deeper into computer parts, especially input and output and CPU details. So don't miss. I'll be super simple and interesting. Thank you so much friends for watching. ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸುತ್ತೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ and subscribe ಮಾಡಿ. Also to get notes, updates and ask doubts, join our learning community, WhatsApp or Telegram. Links description ಅಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ. Okay friends, see you in the next class. Take care.